Hello everyone, welcome to Lead Tutorial. This is Vishwas. From this video, we are going to start learning about Python. ಸೊ ಪೈಥಾನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕೋಡಿಂಗ್ ಅಂದ್ರೆ ಏನು ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ. ಸಿ ಕೋಡಿಂಗ್ ಇಸ್ ನಥಿಂಗ್ ಬಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ವಿ ಗಿವ್ ಟು ಕಂಪ್ಯೂಟರ್ ಟು ಪರ್ಫಾರ್ಮ್ ಪರ್ಟಿಕ್ಯುಲರ್ ಟಾಸ್ಕ್. ಲೈಕ್ ಟಾಸ್ಕ್ ಯಾವುದೇ ಆದ್ರೂ ಆಗಿರ್ಬೋದು, ಅರ್ಥಮೆಟಿಕ್ ಆಪರೇಷನ್ಸ್, ಲಾಜಿಕಲ್ ಆಪರೇಷನ್ಸ್. ಸೊ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮಮ್ಮ ಏನಾದ್ರು ಒಂದ್ ಕೆಲಸ ಮಾಡು ಅಂತ ಇನ್ಸ್ಟ್ರಕ್ಟ್ ಮಾಡಿದ್ರೆ ನಾವು ಅದನ್ನ ಮಾಡ್ತೀವಿ. ಸೊ ಕೋಡಿಂಗ್ ಆಕ್ಟ್ಸ್ ಲೈಕ್ ದಟ್ ವೇ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾಕೆ ಬೇಕು? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾಕೆ ಬೇಕು ಅನ್ನೋದಾದ್ರೆ, ನಮ್ಮ ಸಿಸ್ಟಮ್ ನಾರ್ಮಲ್ ಹ್ಯೂಮನ್ ಲ್ಯಾಂಗ್ವೇಜಸ್ ನ ಅಂಡರ್ಸ್ಟ್ಯಾಂಡ್ ಮಾಡಲ್ಲ. ಇಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಬೈನರಿ ಲ್ಯಾಂಗ್ವೇಜಸ್ ಲೈಕ್ ಝೀರೋಸ್ ಅಂಡ್ ಒನ್ಸ್. ವಿತೌಟ್ ಬೈನರಿ ಲ್ಯಾಂಗ್ವೇಜಸ್ ಇಟ್ ಡಸ್ ನಾಟ್ ಪರ್ಫಾರ್ಮ್ ಎನಿ ಟಾಸ್ಕ್. ನಮಗೆ ಬೈನರಿ ಲ್ಯಾಂಗ್ವೇಜಸ್ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡಕ್ ಬರಲ್ಲ, ವೇರ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಮ್ಸ್ ಹ್ಯಾಂಡಿ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಹ್ಯೂಮನ್ ರೀಡಬಲ್ ಲ್ಯಾಂಗ್ವೇಜಸ್ ನ ಬೈನರಿ ಲ್ಯಾಂಗ್ವೇಜಸ್ ಆಗಿ ಕನ್ವರ್ಟ್ ಮಾಡಿ ಸಿಸ್ಟಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡುತ್ತೆ. ಇದ್ರ ಕೆಲಸ ಏನಂದ್ರೆ, ಬ್ರೋ ನಾನು ಇಂತ ಟಾಸ್ಕ್ ಮಾಡಬೇಕು, ಸೊ ಮಾಡ್ಕೊಡು ಅಂತ ಮೀಡಿಯೇಟರ್ ಆಗಿ ಆಕ್ಟ್ ಮಾಡುತ್ತೆ. ಈಗ ಯೂಸರ್ ಏನಾದ್ರು ಅರ್ಥಮೆಟಿಕ್ ಆಪರೇಷನ್, ಬೈನರಿ ಆಪರೇಷನ್ಸ್ ಮಾಡಬೇಕು ಅಂದ್ರೆ, programming languages acts like a mediator between user and the computer systems. So there are many types of programming languages like C, Python, Java, R, and etc. From this video, we are going to learn about Python. So what is Python? Python is a dynamically typed, high-level, interpreted programming languages, and it's also object-oriented programming languages. So what is dynamically typed language? ಈ ಡೈನಮಿಕಲಿ ಟೈಪ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಸಿ, ಬೇರೆ ಲ್ಯಾಂಗ್ವೇಜಸ್ ತರ ನಾವಿಲ್ಲಿ ಡೇಟಾ ಟೈಪ್ ನ ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ವೆನ್ ಯು ಇನಿಶಿಯೇಟ್ ದಿ ವ್ಯಾಲ್ಯೂ, ಇಟ್ ಆಟೋಮೆಟಿಕಲಿ ಅಂಡರ್ಸ್ಟ್ಯಾಂಡ್ಸ್ ವಿಚ್ ಡೇಟಾ ಟೈಪ್ ಅ ಯೂಸರ್ ಗೋಯಿಂಗ್ ಟು ಯೂಸ್. ಸೊ ನಾವು ಬೇರೆ ಸಿ ಲ್ಯಾಂಗ್ವೇಜಸ್ ತರ ಇಂಟ್ ವೇರಿಯಬಲ್ ಇಸ್ ಈಕ್ವಲ್ ಟು 10, ಇಲ್ಲ ಬೇರೆ ಜಾವಾ ಲ್ಯಾಂಗ್ವೇಜಸ್ ತರ ಡೇಟಾ ಟೈಪ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಮತ್ತೆ ವೇರಿಯಬಲ್ ನ ಮೆನ್ಷನ್ ಮಾಡಕ್ ಹೋಗಲ್ಲ. Just we use variable and its value. So it is dynamically typed languages. So next, interpreted ಅಂದ್ರೆ ಏನು? ಸೊ ಪೈಥಾನ್ ಏನ್ ಮಾಡುತ್ತೆ ಅಂದ್ರೆ, ಬೇರೆ ಲ್ಯಾಂಗ್ವೇಜಸ್ ತರ ಎಂಟೈರ್ ಪ್ರೋಗ್ರಾಮ್ ನ ಕಂಪೈಲ್ ಮಾಡಿ ದೆನ್ ಎಕ್ಸಿಕ್ಯೂಟ್ ಮಾಡಲ್ಲ. ರಾದರ್ ದನ್ ದಟ್, ಇದು ಪ್ರತಿಯೊಂದು ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಇಟ್ ವಿಲ್ ಎಕ್ಸಿಕ್ಯೂಟ್ ಈಚ್ ಲೈನ್ ಅಟ್ ಎ ಟೈಮ್. So it is called interpreted languages. So why Python is called as high-level programming languages? See, Python is very easy to understand, read, and write compared to other programming languages. ನಾವು ಮಲ್ಟಿಪಲ್ ಲೈನ್ ನ ಜಸ್ಟ್ ಸಿಂಗಲ್ ಆಪರೇಷನ್ ಯೂಸ್ ಮಾಡೋಕ್ಕೋಸ್ಕರ ಮಲ್ಟಿಪಲ್ ಲೈನ್ಸ್ ನ ಬರಿಬೇಕಾಗುತ್ತೆ. ಬಟ್ ಇನ್ ಪೈಥಾನ್ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಯೂಸಸ್ ಓನ್ಲಿ ಮಿನಿಮಲ್ ಕೋಡ್. Let me take an example like print hello world. In other languages, we used to write. So in Java, we used to write system.out.println or print hello world. But in Python, system.out.println ಬದಲು just we use print hello world. Is that easy to use and understand for human, but it is very far from binary languages. See, Python is also object-oriented programming languages. ಯಾಕೆ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್? ಯಾಕೆ ಅಂದ್ರೆ ಪೈಥಾನ್ ಓಪ್ಸ್ ಕಾನ್ಸೆಪ್ಟ್ ನ ಸಪೋರ್ಟ್ಸ್ ಮಾಡುತ್ತೆ, ಲೈಕ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್, ಇನ್ಹೆರಿಟೆನ್ಸ್, ಎನ್ಕ್ಯಾಪ್ಸುಲೇಷನ್, ಪಾಲಿಮಾರ್ಫಿಸಮ್ ಅಂಡ್ ಅಬ್ಸ್ಟ್ರಾಕ್ಷನ್ಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನೆಕ್ಸ್ಟ್, ಅಡ್ವಾಂಟೇಜಸ್ ಅಂಡ್ ಫೀಚರ್ಸ್ ಆಫ್ ಪೈಥಾನ್ ಬಂದ್ರೆ, ಇಟ್ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ನೀವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬೇಕಾದ್ರೂ ನೀವು ಪೈಥಾನ್ ಯೂಸ್ ಮಾಡಬಹುದು, ಲೈಕ್ ವಿಂಡೋಸ್, ಲಿನಕ್ಸ್ ಅಥವಾ ಮ್ಯಾಕ್ ಓಎಸ್ and other etc. Next, it supports large library functions like file handling, math operations, and web development and data science etc. And it is open source and we can use it freely. This is the greatest advantages for using Python. And not only that, ನೀವು Python ಬೇರೆ ಲ್ಯಾಂಗ್ವೇಜಸ್ ಜೊತೆ ಕಂಬೈನ್ ಕೂಡ ಮಾಡಬಹುದು, like C and C++. Python supports multiple programming types. ಬರೀ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮಾತ್ರ ಅಲ್ಲ. ಇನ್ಸ್ಟೆಡ್ ಆಫ್ ದಟ್,
ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡುತ್ತೆ ಮತ್ತೆ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡುತ್ತೆ. ಇನ್ ಶಾರ್ಟ್ ಹೇಳ್ಬೇಕು ಅಂದ್ರೆ ಪೈಥಾನ್ ಇಸ್ ಎ ಸಿಂಪಲ್, ಪವರ್ಫುಲ್, ಫ್ಲೆಕ್ಸಿಬಲ್ ಅಂಡ್ ವೈಡ್ಲಿ ಯೂಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪೈಥಾನ್ ಇಷ್ಟಕ್ಕೆ ಬಂದ್ರೆ ಇದನ್ನ ಗೈಡೋ ವ್ಯಾಂಡ್ರಿಸಮ್ ಅನ್ನೋ ವ್ಯಕ್ತಿ ಕ್ರಿಯೇಟ್ ಮಾಡಿದ್ರು. ಬಟ್ ಯಾಕೆ ಕ್ರಿಯೇಟ್ ಮಾಡಿತ್ತು ಅಂದ್ರೆ ಅವ್ರಿಗೆ ಸಿಂಪಲ್, ಅಂಡರ್ಸ್ಟ್ಯಾಂಡಬಲ್ ಮತ್ತೆ ರಿಲೇಯಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾಗಿತ್ತು. ಯಾಕೆ ಅಂದ್ರೆ ಈ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ವಿ ಕೆನ್ ನಾಟ್ ವೇಸ್ಟ್ ಟೈಮ್ ವೈಲ್ ಕೋಡಿಂಗ್. ದೇರ್ ಆರ್ ಮೆನಿ ಟೈಪ್ಸ್ ಅಂಡ್ ಫೀಚರ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್, ಬಟ್ we don't have time to just code and sit and make it and ensure it is good or it is acceptable. So he created Python, which is simple and easy to understand. ಅವರು 1980s ಅಲ್ಲಿ ಫಸ್ಟ್ ಪೈಥಾನ್ ಕ್ರಿಯೇಟ್ ಮಾಡ್ತಾರೆ. ದೆನ್ 1991 ಅಲ್ಲಿ ಅವರ ಪೈಥಾನ್ 0.9 ವರ್ಷನ್ ರಿಲೀಸ್ ಮಾಡ್ತಾರೆ. ಅಂಡ್ ಇಟ್ಸ್ ಗೋ ಆನ್ ಅಂಟಿಲ್ ಟುಡೇ. ಅಂಡ್ ದಿ ಲೇಟೆಸ್ಟ್ ವರ್ಷನ್ ಅಪ್ ಟಿಲ್ ಡೇಟ್ ಇಸ್ Python 3.1.3. And from next class, we are going to learn how to install Python and its applications. And thank you. Have a good time.